ದೇಶವನ್ನು ಬಿಜೆಪಿ ಹಾಳು ಮಾಡಿದೆ, ಅದು ಸರಿ ಮಾಡಬೇಕಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಅವರು ಹೇಳಿದ್ದಾರೆ ಸರ್. ನಾವು ಗೈಡ್ಲೈನ್ಸ್ ಮಾಡ್ತಿದ್ದಾರೆ ಪೊಲೀಸ್ನವರು, ಅದ್ರ ಪ್ರಕಾರ ರ್ಯಾಲಿ ಮಾಡ್ತೀವಿ ಅಂತ ಚರ್ಚೆ, ಅಂದರೆ ನಾವು ಮಾಡೇ ಮಾಡ್ತೀವಿ ಅನ್ನೋ ಥರ ಹೇಳ್ತಿದ್ದಾರೆ. ಅವರು ರ್ಯಾಲಿ ಮಾಡ್ತಾರೋ, ಪ್ರತಿಭಟನೆ ಮಾಡ್ತಾರೋ, ಇಲ್ಲ ಸುಮ್ಮನೆ ಮನೆಗೆ ಹೋಗ್ತಾರೋ, ಅದು ಪ್ರಶ್ನೆ ಅಲ್ಲ. ಪ್ರಶ್ನೆ ಬಂದಿರೋ ಅಂಥದ್ದು ಚುನಾವಣಾ ಆಯೋಗದ ಮೇಲೆ ಗೂಬೆ ಕೂದಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಎಲ್ಲ ಕಡೆ ಸೋಲಾಗ್ತಾ ಇದೆ. ಯಾವ್ಯಾವ ಚುನಾವಣೆಗಳು ಬರ್ತಾ ಇದೆ ಎಲ್ಲದರಲ್ಲೂ ಸೋಲುಗಳನ್ನು ಕಾಣ್ತಾ ಇದ್ದಾರೆ. ಮತ್ತು ಅವರ INDA ಪಾರ್ಟಿ ಈಗ ಒಗ್ಗಟ್ಟಾಗಿ ಉಳಿದಿಲ್ಲ, ಒಬ್ಬೊಬ್ಬರೇ ಖಾಲಿಯಾಗಿ ಹೋಗ್ತಾ ಇದ್ದಾರೆ. ಆಮ್ ಆದ್ಮಿ ಪಾರ್ಟಿ ಆಗಲೇ ಖಾಲಿ ಆಗೋ ಹೊರಟೋಯ್ತು, ಬೇರೆ ಬೇರೆ ಪಾರ್ಟಿನೂ ಖಾಲಿಯಾಗಿ ಹೋಗ್ತಾ ಇದೆ. ಅವ್ರಿಗೆ ಅನಿಸ್ಬಿಟ್ಟಿದೆ ಇನ್ನು ಈ ದೇಶದಲ್ಲಿ ನಾವು ಅಧಿಕಾರಕ್ಕೆ ಬರಲ್ಲ ಅನ್ನೋದು ಅವ್ರಿಗೆ ಗ್ಯಾರಂಟಿ ಆಗ್ಬಿಟ್ಟಿದೆ. ಅದರಿಂದ ಈ ಚುನಾವಣೆ ಸೋತರೆ ಅವಮಾನ ಆಗುತ್ತಲ್ಲ ಅಂದ್ಬಿಟ್ಟು ಚುನಾವಣಾ ಆಯೋಗದ ಮೇಲೆ ಆಪಾದನೆ ಮಾಡಿಬಿಟ್ರೆ ನಾವು ಸೇಫ್ ಅಂತೇಳಿ ಮೊದಲೇ ಒಂದು KVET ಹಾಕ್ಕೊಂಡು ಮಾಡ್ತಾಯಿದ್ದಾರೆ. ಕಾಂಗ್ರೆಸ್ ಅವರು ಈ ದೇಶದ ಮೇಲೆ ಎಮರ್ಜೆನ್ಸಿ ತಂದಂಥವರು. ಈ ಅಕ್ರಮಗಳನ್ನು, ಚುನಾವಣಾ ಅಕ್ರಮಗಳನ್ನು ಈ ದೇಶದಲ್ಲಿ ಯಾರಾದರೂ ಮಾಡಿದರೆ ಅದು ಕಾಂಗ್ರೆಸ್ ಪಾರ್ಟಿಯವರು. ಒಂದಲ್ಲ 100 ಅಕ್ರಮಗಳನ್ನು ಮಾಡಿದ್ದಾರೆ. ಹಣ ಹಂಚೋದು, ಎಂಡ ಹಂಚೋದು, ಇದೆಲ್ಲ ಪ್ರಾರಂಭ ಮಾಡಿದೆ ಕಾಂಗ್ರೆಸ್ ಅವರು. ಈಗ ಸತ್ಯ ಹರಿಶ್ಚಂದ್ರ ಆಗ್ಬಿಟ್ಟಿದ್ದಾರೆ. ಸತ್ಯ ಹರಿಶ್ಚಂದ್ರ ಥರ ಚುನಾವಣೆಯನ್ನೇ ನ್ಯಾಯಯುತವಾಗಿ ಸತ್ಯವಾಗಿ ಮಾಡುವಂಥ ಪಾರ್ಟಿ ಕಾಂಗ್ರೆಸ್ ಅಂತ ಹಣೆಪಟ್ಟಿನ ಅವರೇ ಹಾಕೊಂಬಿಟ್ಟಿದ್ದಾರೆ. ಹಣೆಪಟ್ಟಿ ಹಿಂಗೆ ಹಾಕ್ಕೊಂಡಿದ್ರೆ ಇಂದಿರಾ ಗಾಂಧಿನ ಯಾಕೆ ಕೋರ್ಟು ಛೀಮಾರಿ ಯಾಕೆ ಅವ್ರ ಮೆಂಬರ್ಶಿಪ್ಪು ವಜಾ ಮಾಡ್ತು? ಈ ದೇಶದ ಜನತೆಗೆ ಹೇಳಬೇಕಲ್ಲ ಕಾಂಗ್ರೆಸ್ ಅವರು, ಒಬ್ಬ ಪ್ರಧಾನಮಂತ್ರಿನ ನೀನು ಚುನಾವಣಾ ಅಕ್ರಮ ಮಾಡಿದ್ಯಾ ಅಂತೇಳಿ ಅವರ ಮೆಂಬರ್ಶಿಪ್ನೇ ವಜಾ ಮಾಡ್ತಲ್ಲ, ಅದಕ್ಕಿಂತ ಅವಮಾನ ನೀ ಕಾಂಗ್ರೆಸ್ ಪಾರ್ಟಿಗೆ ಇನ್ನೇನು ಬೇಕು? ನೀವು ಕಳ್ತನ ಮಾಡಿ, ಲೂಟಿ ಮಾಡಿ, ಚುನಾವಣಾ ಅಕ್ರಮಗಳನ್ನು ಮಾಡಿ ಈಗ ಮೋದಿಯವ್ರ ಮೇಲೆ ಚುನಾವಣಾ ಅಕ್ರಮಗಳನ್ನು ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ. ಇದು ನಿಮ್ಮ ನಡೆದು ಬಂದ ದಾರಿಯನ್ನು ಒಂದು ಸರಿ ನೋಡಿಬಿಟ್ರೆ ಕಾಂಗ್ರೆಸ್ ಪಾರ್ಟಿ ಎಷ್ಟು ಅಕ್ರಮಗಳು ಈ ದೇಶದಲ್ಲಿ ಚುನಾವಣೆಯಲ್ಲಿ ಮಾಡಿದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇವತ್ತು ಏನು ಬೆಂಗಳೂರಿಗೆ ಬರ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು, ಇವತ್ತು ಸುರ್ಜೇವಾಲಾ ಬರ್ತಾ ಇದ್ದಾರೆ. ರಾಹುಲ್ ಗಾಂಧಿಯವರು 5ನೇ ತಾರೀಕನ್ನು ಬರ್ತಾ ಇದ್ದಾರೆ. ಇದೆಲ್ಲ ಒಂಥರ ನಾಟಕ, ಜನರನ್ನು ಮರಳು ಮಾಡೋದು. ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ, ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಜಗಳ, ಕರ್ನಾಟಕದಲ್ಲಿ ಈ ಗ್ರಹಗತಿಗಳು ಚೇಂಜ್ ಆಗ್ತಾ ಇದೆ, ಗ್ರಹಗಳೆಲ್ಲ ತಮ್ಮ ದಿಕ್ಕನ್ನು ಬದಲಾಯಿಸ್ತಾ ಇದ್ದಾವೆ. ಅದಕ್ಕೆ ಭಯ ಬಿದ್ದು ಆ ಗ್ರಹಗಳ ಬದಲಾವಣೆ ಏನಾಗ್ತಾ ಇದೆ ಅದನ್ನು ಮರೆಮಾಚಕ್ಕೋಸ್ಕರ ಈ ಅಧಿಕಾರ ಹಸ್ತಾಂತರವನ್ನು ಜನರ ಮನಸ್ಸಿಂದ ಮರೆಮಾಚಬೇಕು, ಮಾಧ್ಯಮದಲ್ಲಿ ಮರೆಮಾಚಬೇಕು. ಈ ವಿಚಾರ ಬಂದರೆ ಅದೆಲ್ಲ ಮರ್ತೋಗ್ತಾರೆ ಜನ ಅಂಥೇಳಿ ಆ ಮರೆಮಾಚೋದಕ್ಕೋಸ್ಕರ ಈ ಚುನಾವಣಾ ವಿಚಾರವನ್ನು ತಂದಿದ್ದಾರೆ. ಇವರ ಯೋಗ್ಯತೆಗೆ ಸಂವಿಧಾನದಲ್ಲೇ ಇದೆ, ಚುನಾವಣೆ ರಿಸಲ್ಟ್ ಬಂದ ಮೇಲೆ 45 ದಿನದ ಒಳಗಡೆ ಅಬ್ಜೆಕ್ಷನ್ ಹಾಕಬೇಕು ಅಂತ ಒಬ್ಬ ಸಾಮಾನ್ಯ ನಾಗರಿಕನಿಗೂ ಗೊತ್ತಿದೆ. ದೇಶದಲ್ಲಿ ಸಾಮಾನ್ಯ ನಾಗರಿಕನೇ, ಈ ಕಾಂಗ್ರೆಸ್ ಲೀಡರ್ಗಳಿಗೆ ಗೊತ್ತಿಲ್ವಾ? 45 ದಿನದ ಒಳಗಡೆ ಅರ್ಜಿ ಹಾಕೋಕ್ಕೆ ಏನಾಗಿತ್ತು ದಾಡಿ? ಇವರಿಗೆ ತಲೆಯಲ್ಲಿ ಏನು ತುಂಬಿಕೊಂಡಿದ್ರು? ಇವರು ತಲೆಯಲ್ಲಿ ಏನು ತುಂಬಿಕೊಂಡಿದ್ರು? 45 ದಿನ ದೊಡ್ಡ ಇದು ಅರ್ಜಿ ಹಾಕೋಕ್ಕೆ ಯಾಕೆ ಹಾಕಲಿಲ್ಲ? ಆವಾಗ ಅರ್ಜಿ ಹಾಕಿದೆ, ಕೋರ್ಟ್ಗೆ ಹೋಗಿದೆ, ಕೋರ್ಟಲ್ಲಿ ಈ ಥರ ಅಕ್ರಮ ಆಗಿದೆ ಅಂತೇಳಿ ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಿ ನ್ಯಾಯಾಲಯದ ಮೊರೆ ಹೋಗದೆ ಬೀದಿಯಲ್ಲಿ ರಂಪ ಮಾಡ್ತಾ ಇದ್ದಾರೆ ಅಂದರೆ ಇವ್ರಿಗೆ ನ್ಯಾಯ ಇಷ್ಟ ಇಲ್ಲ. ಇವ್ರಿಗೆ ಅದನ್ನು ಪೊಲಿಟಿಕಲ್ ಆಗಿ ಇಶ್ಯೂ ಮಾಡಬೇಕು,
ಮತ್ತು ಇಲ್ಲಿ ಕರ್ನಾಟಕದಲ್ಲಿ ನಡೀತಾ ಇರುವಂಥ ಈ ಗ್ರಹಗತಿಗಳ ಬದಲಾವಣೆ ಏನಿದೆ ಅದನ್ನು ಮರೆಮಾಚಬೇಕು ಅನ್ನೋದು ಅಷ್ಟೇ ಅವರ ಉದ್ದೇಶ. ಅದಕ್ಕೋಸ್ಕರ ರಾಹುಲ್ ಗಾಂಧಿ ಬರ್ತಾ ಇರೋದು ಈ ಚೇರ್ ಕಿತ್ತಾಟಕ್ಕೆ ಮರೆಮಾಚಕ್ಕೋಸ್ಕರ ಬರ್ತಾ ಇರೋದು. ಚೇರ್ ಕಿತ್ತಾಟವನ್ನು, ಮುಖ್ಯಮಂತ್ರಿ ಸ್ಥಾನಪಲ್ಲಟವನ್ನು ಮರೆಮಾಚಕ್ಕೋಸ್ಕರ ಬರ್ತಾ ಇರೋದಷ್ಟೇ. ಅದು ಬಿಟ್ಟು ಇದರಲ್ಲಿ ಏನೂ ಇಲ್ಲ. ಯಾಕೆ ಬೇರೆ ರಾಜ್ಯದಲ್ಲಿ ಮಾಡ್ಬೋದಾಯ್ತಲ್ಲ, ಯಾಕೆ ಮಾಡ್ತಾ ಇಲ್ಲ? ಇಲ್ಲಿ ಪ್ರಾಬ್ಲಮ್ ಆಗಿದೆ, ಅದಕ್ಕೋಸ್ಕರ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಅವ್ರ ಪ್ರಾಬ್ಲಮಿಂದ ಬರ್ತಾ ಇರೋದು. ರಾಹುಲ್ ಗಾಂಧಿ ಒಂದು ಕ್ಷೇತ್ರದಲ್ಲಿ ಅಕ್ರಮ ಆಗಿದೆ ಅಂತ ಆರೋಪ ಮಾಡಿದ್ರು. DK ಅವರು ಆ ಕ್ಷೇತ್ರ, ಈಗ ಕಾಂಗ್ರೆಸ್ನವರು ಮಹದೇವಪುರ, ಬೆಂಗಳೂರು ಕೇಂದ್ರದ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅಕ್ರಮ ಆಗಿದೆ ಅಂತ ಆರೋಪ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಬೆಂಗಳೂರು ಗ್ರಾಮಾಂತರದಲ್ಲಿ ಅಕ್ರಮ ಆಗಿದೆ ಅಂತ. ಅವರಲ್ಲೇ ಗೊಂದಲ ಯಾವ ಕ್ಷೇತ್ರ ಅಂತ, ರಾಹುಲ್ ಗಾಂಧಿ ಯಾವ ಕ್ಷೇತ್ರ ಹೇಳಿದ್ದಾರೆ ಅಂತ. ಸಾಕ್ಷಿ ಇದೆ ಅಂತ ಗ್ರಾಮಾಂತರ ಅಂತ ಇವರು ವಾದ, ಅವರು ವಾದ. ಅಲ್ಲ, ಸಾಕ್ಷಿ ಇದ್ದರೆ ಯಾಕೆ ನೀವು ಕೋರ್ಟ್ಗೆ ಹೋಗಿಲ್ಲ? ಸಾಕ್ಷಿ ಇದ್ದಿದ್ರೆ ನಿಮ್ಮ ಹತ್ರ ಕೋರ್ಟ್ಗೆ ಹೋಗ್ತಾ ಇದ್ರಿ. ಸಾಕ್ಷಿ ಇಲ್ಲದೆ ಇರೋದ್ರಿಂದ ಬೀದಿಯಲ್ಲಿ ನಿಂತಿದ್ದೀರಿ ಅಷ್ಟೇ. ಕೋರ್ಟ್ಗೆ ಹೋದರೆ ಸಾಕ್ಷಿ ಕೇಳ್ತಾರೆ, ಸಾಕ್ಷಿ ಕೊಡಪ್ಪ ಅಂತ. ಕೋರ್ಟಲ್ಲಿ ನಡೆಯೋದು ಸಾಕ್ಷಿ ಮೇಲೆ. ಅವ್ರ ಹತ್ರ ಸಾಕ್ಷಿ ಇಲ್ಲ, ಅದಕ್ಕೆ ನ್ಯಾಯಾಲಯಕ್ಕೆ ಹೋಗ್ತಾ ಇಲ್ಲ, ಬೀದಿಯಲ್ಲಿ ನಿಂತ್ಕೊಂಡಿದ್ದಾರೆ ಅಷ್ಟೇ. ಈ ಅಕ್ರಮ ನಡೆದಿದೆ ಅನ್ನೋದಾದರೆ ಅಧಿಕಾರಿಗಳು ಯಾರು? ಮಾಡಿದಂಥ ಅಧಿಕಾರಿ ಹೆಸರು ಹೇಳಬೇಕಲ್ಲ. ಇಂಥ ಜಿಲ್ಲಾಧಿಕಾರಿಗಳು ಮಾಡಿದ್ರು, ಇಂಥ SP ಮಾಡ್ದ, ಇಂಥ ಅಸಿಸ್ಟೆಂಟ್ ಕಮಿಷನರ್ ಮಾಡಿದ್ರು, ಇಂಥ ತಹಸೀಲ್ದಾರ್ ಮಾಡಿದ್ರು, ಹೇಳ್ಬೇಕಲ್ಲ ಹೆಸರು. ಮತ್ತು ಅವ್ರನ್ನ ನೇಮಕ ಮಾಡಿದವ್ರು ಯಾರು? DC ನ. ಆ ತಹಸೀಲ್ದಾರ್ನ ನೇಮಕ ಮಾಡೋಕ್ಕೆ ಲೆಟ್ರ್ ಕೊಟ್ಟವ್ರು ಯಾರು? ಯಾವ MLA ಕೊಟ್ಟರು, ಯಾವ ಮಿನಿಸ್ಟ್ರು ಕೊಟ್ಟರು? ಎಲ್ಲ ಜಗತ್ ಜಾಹೀರಾತಾಗಲಿ, ಕೊಡಲಿ, ದಾಖಲೆ ಕೊಡಲಿ. ಯಾವ DC ಮಾಡಿದ್ದಾನೆ? ಆಯಿತು, ಮಹದೇವಪುರ ಮಾಡಿದರೆ ಯಾವ DC ಮಾಡಿದ್ದಾರೆ? RR ನಗರ ಆಗಿದ್ದರೆ ಯಾವ DC ಮಾಡಿದ್ದಾರೆ? ಅಲ್ಲಿನ ಚುನಾವಣಾಧಿಕಾರಿ ಯಾವ ತಹಸೀಲ್ದಾರು, ಯಾವ AC ಹೇಳಿ. ಅದು ಬಿಟ್ಬಿಟ್ಟು ಸುಮ್ಮನೆ ಗಾಳಿಯಲ್ಲಿ ಗುಂಡೊಡೆಯೋದಲ್ಲ, ಪರ್ಟಿಕ್ಯುಲರ್ ಆಗಿ ಇಂಥ ಅಧಿಕಾರಿ ಮಾಡಿದ್ದಾರೆ ಅಂತ ಹೇಳಬೇಕು. ಈಗ ವೋಟರ್ ಲಿಸ್ಟ್ ತಯಾರು ಮಾಡೋರು ಯಾರು? ತಹಸೀಲ್ದಾರ್ಗಳು. ಪ್ರಚಾರ ಮಾಡೋದು ಯಾರು? ನೋಟಿಫಿಕೇಷನ್ ಮಾಡೋರು ಯಾರು? ಜಿಲ್ಲಾಧಿಕಾರಿಗಳು. ಹೇಳಿ. ಅವಾಗ ಯಾವ BJP ಸರ್ಕಾರ ಇತ್ತಾ? ಇದ್ದಿದ್ದೇ ಮನೆಯಾಳ ಕಾಂಗ್ರೆಸ್ ಸರ್ಕಾರ. ನೀವು ಮಾಡಿಬಿಟ್ಟು ಕೋತಿ ತಿಂದು ಮೇಕೆ ಮೂತಿಗೆ ಒರೆಸೋ ಪ್ರಯತ್ನ ಇದು. ಈ ಹೋರಾಟ ಏನಿದೆ ರಾಜೀವ್ ಗಾಂಧಿದು, ಕೋತಿ ತಿಂದು ಮೇಕೆ ಮೂತಿಗೆ ಒರೆಸೋ ಅಂಥ ನಾಟಕ ಇದಷ್ಟೆ. ಯಾವುದು? ಅವ್ರಿಗೂ ಏನು ಗೊತ್ತಿಲ್ಲ. ಅಂದರೆ 2 ದಿನ ಅಧಿವೇಶನದಲ್ಲಿ ಅವರು ಫಾರಿನ್ಗೆ ಹೋಗಿದ್ರ? ಅವರು ವಿದೇಶ ಪ್ರವಾಸದಲ್ಲಿದ್ದರು 2 ದಿನ. ಹಂಗಾರೆ ಅಧಿವೇಶನದಲ್ಲಿ 2 ದಿನ ನಡೀತಲ್ಲ. ನಮ್ಮ 18 ಜನ ಸಸ್ಪೆಂಡ್ ಆಗೋಕ್ಕೆ ಅವರು ಕಾರಣಕರ್ತರಲ್ಲ. ಅವರು ಸಲಹೆ ಕೊಟ್ಟರು, 18 ಜನ ಯಾರ್ಯಾರು ಮಾಡಬೇಕು ಅಂತ ಸಲಹೆ ಕೊಟ್ಟವರೇ ಅವರು. ಮೋಸ್ಟ್ಲಿ ಅವರು ಅಧಿವೇಶನದಲ್ಲಿ ನಿದ್ದೆ ಮಾಡ್ತಾ ಇರ್ಬೇಕನ್ನ, ಅದಕ್ಕೆ ಅವ್ರು ಮರ್ತ ಹೊಡಿಬೇಕು. ಅದು ಮೂಢ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ದೇಸಾಯಿ ಅವರು ವರದಿಯನ್ನು CM ಸಬ್ಮಿಟ್ ಅದಲ್ಲಪ್ಪ, ಅಲ್ಲ, ಅದು ಬೇರೆ, ಅದು ಬೇರೆ. ಇಲ್ಲ, ಅದು ಬೇರೆ ಬಿಡು. ಎಲ್ಲ ಸೇರಿಸಿ ಇಷ್ಟು ವರ್ಷದಲ್ಲಿ ಏನಾಗಿದೆ, 20 ವರ್ಷದಲ್ಲಿ ಅಷ್ಟು ಸೇರಿಸಿ ಮಾಡಿದ್ದಾರೆ. ಆಗಸ್ಟ್ 2ನೇ ತಾರೀಕು ದಲಿತ ಸಚಿವರು ಶಾಸಕರ ಸಭೆಯನ್ನು ಪರಮೇಶ್ವರ್ ಅವರು ಕರೆದವರು ಸರ್. ಒಳ ಮೀಸಲಾತಿ ವಿಚಾರ ಅಂತ ಅವ್ರು ಹೇಳ್ಕೊಡ್ತಾ ಇದ್ದಾರೆ. ಆದರೆ ಡಿನ್ನರ್, ಅವ್ರ ಮನೇಲೆ ಡಿನ್ನರ್ ಕರೆದು ದಲಿತ ಸಚಿವ ಶಾಸಕರು ಎಡಗೆ ಬಲಗೆ ಇಬ್ಬರನ್ನು ಕೂಡ ಎಲ್ಲ 2 ಸಮುದಾಯದವ್ರನ್ನ ಕರೆದು ಡಿನ್ನರ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ಆಗಸ್ಟ್ 2ನೇ ತಾರೀಕು ಏನು ನಡೀತಿದೆ ಸರ್? ಅದಕ್ಕೆ ಚಿತ್ರಮೋತ್ಸವ ಮಾಡಿದ್ರಲ್ಲ, ಅದೇ ಮಾದರಿಯಲ್ಲಿ ಪರಮೋತ್ಸವ ಅಂತ ಹೇಳಿ ಮಾಡೋದಕ್ಕೆ ಮುಂದಾಗಿದೆ. ನೋಡಿ, ಅವರು ಸಿದ್ದರಾಮೋತ್ಸವನ ಮಾಡಲಿ, ಕನಕಪುರದ ಉತ್ಸವನ ಮಾಡಲಿ, ಪರಮೇಶ್ವರ್ ಉತ್ಸವನ ಮಾಡಲಿ, ಇವತ್ತು ಹೊಸ ಬಾಂಬ್ ಹಾಕಿದ್ದಾರೆ ಜಾರಕಿಹೊಳಿಯವರು. ಖರ್ಗೆ ಅವರು ಕರ್ನಾಟಕಕ್ಕೆ ಬಂದರೆ, ಅಂದರೆ CM ಆದರೆ, ಇಲ್ಲಿಂದ ಒಬ್ಬರು ಡೆಲ್ಲಿಗೆ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅರ್ಥ ಆಯ್ತಲ್ಲ, ಬದಲಾವಣೆ ಅನ್ನೋದು, ಗ್ಯಾರಂಟಿ ಅನ್ನೋದು
ಅವರ ಮಂತ್ರಿನೇ ಹೇಳ್ತಾ ಇದ್ದಾರೆ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಕರ್ನಾಟಕದ ಗ್ರಹಗತಿಗಳೆಲ್ಲ ಬದಲಾಯ್ತಾಗಿದೆ ಅಂತ. ಅದಕ್ಕೆ ಯಾವ ಶನಿಗ್ರಹ ಯಾರ ತಲೆ ಮೇಲೆ ಹೋಗ್ತೈತೋ, ಯಾರಿಗೆ ಗುರು ಯಾರ ತಲೆ ಮೇಲೆ ಬರ್ತೈತೋ, ಶುಕ್ರ ಯಾರ ತಲೆ ಮೇಲೆ ಬರ್ತಾನೋ, ಈ ಗ್ರಹಗತಿಗಳನ್ನು ಕಾದು ನೋಡ್ಬೇಕೀಗ. ಜ್ಯೋತಿಷಿಗಳ ಹತ್ರ ಎಲ್ಲರೂ ಹೋಗಲಿ, ಈ ಕಾಂಗ್ರೆಸ್ ಅವರೆಲ್ಲ. ಗ್ರಹ ಬದಲಾವಣೆ ಅಂತೂ ಗ್ಯಾರಂಟಿ. ನಾನು ಹೇಳಿದ್ದೀನಿ, ಅಕ್ಟೋಬರ್ ಡೆಡ್ಲೈನ್ ಕೊಟ್ಟಿದ್ದೀನಿ, ಅಕ್ಟೋಬರ್ ನವಂಬರ್ ಗ್ಯಾರಂಟಿ ಆಗೇ ಆಗುತ್ತೆ. ಗ್ರಹಗಳ ಚಲನೆ ಬದಲಾವಣೆ ಆಗ್ತದೆ. ಅದ್ರ ಮೇಲೇ ಈಗ ಸ್ಥಾನ ಪಲ್ಲಟ. ಖರ್ಗೆ ಅವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿ ಜಾರಕಿಹೊಳಿಯವರೇ ಹೇಳಿದ್ದಾರೆ, ಮಂತ್ರಿ. ಅಂದರೆ ಸ್ಪಷ್ಟ ಆಯ್ತಲ್ಲ. ಖರ್ಗೆ ಅವರ ಬಹುದಿನದ 40 ವರ್ಷದ ಅವರ ಕನಸೇನಿತ್ತು, ಅದು ನನಸಾಗುವಂಥ ಕಾಲ ಬರ್ತಾ ಇದೆ ಅಂತ ಅನಿಸುತ್ತೆ. ಖರ್ಗೆ ಅವರು ರಾಜ್ಯಕ್ಕೆ ಬರ್ತಾರೆ, ಸಿದ್ದರಾಮಯ್ಯ ಅವರು ಕೇಂದ್ರಕ್ಕೆ ಹೋಗ್ತಾರೆ ಎಲ್ಲ ಒಟ್ಟಿನ ಬದಲಾವಣೆ ಅಂತ ಆಗ್ತದೆ. ಕೇಂದ್ರದಲ್ಲಿ ಏನೈತೆ ಹೋಗೋಕ್ಕೆ? ಕಾಂಗ್ರೆಸ್ಸಲ್ಲಿ ಮನೆಗೆ ಹೋಗ್ಬೇಕಷ್ಟೆ. ಇಷ್ಟೆಲ್ಲ ಆಗುವಾಗ DKC ಅವ್ರ ಟೀಮ್ ಸುಮ್ಮನೆ ಇರುತ್ತೆ, ಸರ್ಕಾರ ಸ್ಥಿರವಾಗಿರುತ್ತೆ ಅಂತ ಅನ್ಸುತ್ತೆ ನನಗೆ. CM ಬದಲಾವಣೆ ಇದೆಲ್ಲ ಆಗೋದು ಮಾಡಿದ್ರೆ DKC ಕೈ ತಪ್ಪಿದ್ರೆ ಸರ್ಕಾರ ಸ್ಥಿರವಾಗಿ ಇರುತ್ತೆ ಅಂತ ಅನ್ಸುತ್ತೆ. ರಾಜಣ್ಣ ಹೇಳಿದಾರಲ್ಲ, ಪ್ರಳಯ ಆಗೋತತೆ ಅಂತ. ಕ್ರಾಂತಿ ಮಾಡ್ತಾರೆ. ಕನಕಪುರದ ಕ್ರಾಂತಿ ಆಗೋತದ್ದು.